ಅಲ್ಲಿ ಮೀನು ಸಾಕಿದ್ದೀನಿ. ಅಲ್ಲಿಂದ ಮತ್ತೆ ಆ ಸಗಳಿ ನೀರು ಇಡೀ ತೋಟಕ್ಕೆ ಸ್ಪ್ರಿಂಕ್ಲರ್ ಆಗುತ್ತೆ ಎಲ್ಲಾ ಕಡೆಗೂ ಡೈರೆಕ್ಟ್ ಅದೇ ಗೊಬ್ಬರ. ಮತ್ತೆ ಗೊಬ್ಬರ ಎಕ್ಸ್ಟ್ರಾ ಮಾಡ್ತೀವಿ ಟೋಟಲ್ ಹಾಕಿ. ನಮ್ಮ ವಸ್ತುಗಳಂತ ಸ್ಟೋರ್ ರೂಮು ನನ್ನ ಹತಾಳಗಳೆಲ್ಲವೂ ಇಡ್ಲಿಕ್ಕೆ ಅಂತ ಹೇಳಿ ಇದು ಮಾಡಿರೋದು. ಕೊತ್ತಿ ಕುಡ್ಗಲ್ಲು ಯಾವ್ದಾದ್ರು ಎಷ್ಟೊತ್ತಿಗಾದ್ರೂ ಕೈ ಹಾಕಿದ್ರೆ ಕೈ ಸಿಗಂಗಿರ್ಬೋದು. ನಾವು ಟೈರ್ ಹಂಗೆ ಇಟ್ಟಿದೀನಿ ಎಲ್ಲಾ ಕಾರ್ನ ಟೈರ್ಗಳನ್ನ. ಭಾರಿ ಸಖತ್ತಾಗಿ ಎರೆಹುಳು ತುಟಿಗಳು, ಕಾಫಿ ಹಣ್ಣು ಬಂದಿರೋದು ಎಲ್ಲ ಅವಾಗಲೇ ತೆಗೆದಿರೋದು. ಚಕೋತ, ಇದು ಏಲಕ್ಕಿ ಪ್ಲಾಟು, ಇದು ನನ್ನ ಸ್ಟೋರ್ ರೂಮು, ಇದು ಎರೆಹುಳದ ಗೊಬ್ಬರಗಳ ಸ್ಟಾಕ್. ಇಲಾಖೆಯವ್ರು ಬಂದು ಹೇಳ್ತಾರೆ ನೀವು ಹೈಬ್ರಿಡ್ ತಂದಿದ್ದೀರಿ ಅಂತ. ಹೈಬ್ರಿಡ್ ಅಲ್ಲ, ನಾನೇ ಸ್ವಂತ ಮಾಡ್ಬೋದು. ಇದೇ ತರದಲ್ಲಿ ಸ್ವಂತ ಮಾಡಿ ನಿಮ್ಮನೆ ಹೋದ್ರೆ ಒಂದು ಒಳ್ಳೆ ಮಾಳದಲ್ಲಿ ಕಾಯಿದ್ರೆ ಒಂದು ಕಾಯಿ ಇಸ್ಕೊ ಬರೋದು. ಬಂದು ಅದನ್ನ ಮೊಳಕೆ ಅಲ್ಲೊಂದ್ 2-3 ಮೊಳಕೆ ಇದಾವೆ. ಈಗ ಕೊಟ್ಟಿಗೆ ಹಾಕಿಲ್ಲ. ಈಗ ಕುಡಿ ಹೇಗೆ ಬಂದ ಗಿಡಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು ನಮ್ಮ ವಸ್ತುಗಳಂತ ಸ್ಟೋರ್ ರೂಮು. ನನ್ನ ಹತಾಳಗಳೆಲ್ಲವೂ ಇಡ್ಲಿಕ್ಕೆ ಅಂತ ಹೇಳಿ ಇದು ಮಾಡಿರೋದು. ಕೊತ್ತಿ ಕುಡ್ಗಲ್ಲು ಯಾವ್ದಾದ್ರು ಎಷ್ಟೊತ್ತಿಗಾದ್ರೂ ಕೈ ಹಾಕಿದ್ರೆ ಕೈ ಸಿಗಂಗಿರ್ಬೇಕು. ಈ ಕಡೆ ಫ್ಯಾನರ್ ಸೆಟ್ಗಳು, ಈಗ ಪೈಪ್ ಏನೋ ಡ್ಯಾಮೇಜ್ ಆದರೆ ಅದಕ್ಕೆ ಪಂಚರ್ ಹಾಕೋಕ್ಕೆ ಇವೆಲ್ಲ ಟೂಲ್ಸ್ಗಳನ್ನ ಎಲ್ಲ ಸೆಟ್ ಮಾಡಿ ಇದರಲ್ಲಿ ಇಟ್ಕೊಂಡಿದ್ವಿ. ಇವೆಲ್ಲ ಔಷಧಿ ಮಿಷನ್ಗಳು, ಇವೆಲ್ಲ ಮರ ಕೊಯ್ಯೋ ಮಿಷನ್ಗಳು. ಇದು ಕೋಳಿ ಮೊಟ್ಟೆ ಇಕ್ಲಿಕ್ಕೆ ಅಂತ ಹೇಳಿ ಹಳೆ ಬಾನಿಗಳ ಹರಿವೆಗಳನ್ನ ಇಟ್ಕೊಂಡಿದ್ದೀವಿ. ಇದರಲ್ಲೆಲ್ಲ ಕಾವಿ ಕೂತವೆ ನೋಡಿ, ಇದರಲ್ಲ ಕಾವಿ ಕೂತವೆ, ಅದರಲ್ಲಿ ಮೊಟ್ಟೆ ಇರ್ತದೆ. ಹಳೆ ಕರ್ಗಾಸ್ಗಳು ಇವೆಲ್ಲ. ಅದು ಮೊಟ್ಟೆ ಇಕ್ಲಿಕ್ಕೆ. ಇವೆಲ್ಲ ಗುಡ್ಲಿಗಳು, ಇವೆಲ್ಲ ಎಲ್ಲ ಇದು ಬೋರ್ ಮಿಷನ್ಗಳಲ್ಲಿ ಸ್ಟಾರ್ಟ್ಗಳು ಹೆಚ್ಚು ಕಮ್ಮಿ ಆದಾಗ ಒಂದಕ್ಕೊಂದು ತೊಗೊಂಡು ಜೋಡ್ಸೋಕ್ಕೋಸ್ಕರ ಇಟ್ಕೊಂಡಿವಿ. ಇವೆಲ್ಲ ಗುಡ್ಲಿ, ಪಿಕಾಸಿ, ಕೊಡ್ಲಿ ಏನು ಬೇಕಾದರೂ ಎಷ್ಟೊತ್ತಿಗೆ ಒಂದು ಕೈ ಹಾಕಿದ್ರೆ ಕೈ ಸಿಗಂಗಿರ್ಬೇಕು. ಆ ಥರದ ನಮ್ಮ ಲೇಬರ್ಗಳಿಗೆ ಅದೇ ಥರನೇ ನಾವು ಹೇಳ್ಕೊಂಡಿದ್ದೀವಿ. ಯಾಕಂದರೆ ಅವ್ರು ಏನೇ ಮಾಡಿದ್ರು ತೊಗೊಂಡು ಒಂದು ಇಲ್ಲೇ ಇರಬೇಕು ಅಂತ ಹೇಳ್ಕೊಂಡು. ಕೂತೊಳಿ ಇದ್ದಾರೆ ಹೇಗೆ ಪುಷ್ ಆರಾಮಾಗುತ್ತೆ ಅಂದ್ರೆ ನಾವು ಟೈರ್ ಹಂಗೆ ಇಟ್ಟಿದ್ದೀನಿ ಎಲ್ಲಾ ಕಾರ್ನ ಟೈರ್ಗಳನ್ನ. ಭಾರಿ ಸಖತ್ತಾಗಿ ಮಾಡಕ್ ಫ್ರೀ ಆದಾಗ ಬೇಕು ಜೀವನದಲ್ಲಿ. ಮತ್ತೆ ಏನ್ ಮಾಡ್ತೀವಿ ನಾವು, ಏನ್ ಮಾಡಿ ಸಾಧಿಸಿದೀವಿ. ಎಲ್ಲನ್ನು ನಾವು ಎರೆಹುಳು ತುಟಿಗಳು, ಕಾಫಿ ಹಣ್ಣು ಬಂದಿರೋದು ಎಲ್ಲ ಅವಾಗಲೇ ತೆಗೆದಿರೋದು. ಚಕೋತ, ಇದು ಏಲಕ್ಕಿ ಪ್ಲಾಟು, ಇದು ನನ್ನ ಸ್ಟೋರ್ ರೂಮು, ಇದು ಎರೆಹುಳದ ಗೊಬ್ಬರಗಳ ಸ್ಟಾಕು, ಇದು ಅಜೋಲ ವಿತ್ ಎರೆಹುಳದ ಬಾಕ್ಸು, ಇದು ಪಾಮ್ ಆಯಿಲ್ ಪ್ಲಾಟು. ಭಾರಿ ಚೆನ್ನಾಗಿ ಬರ್ತಾರೆ, ಭಾರಿ ಚೆನ್ನಾಗಿ ಕೊಟ್ಟಿದ್ದಾರೆ ಡೀಟೇಲ್ಸ್ ಆಗಿ. ಇವೆಲ್ಲ ಪೈಪ್ ಸೆಟ್ ಮಾಡೋದು. ಈಗ ಸೀಸನ್ ಆದಮೇಲೆ ಪೈಪ್ ತಂದು ಪೂರ್ತಿ ಇಲ್ಲೇ ಸೆಟ್ ಮಾಡಿಬಿಡ್ತೀವಿ. ಈಗೆಲ್ಲ ತೋಟದಲ್ಲಿ ಅಲ್ಲಿ ಇಟ್ಟಿದ್ದೀವಿ. ಮತ್ತೆ ಈ ಕಡೆ ಬನ್ನಿ, ಇದು ತಿರಿ ಅಂಥೇಳಿ. ಇದನ್ನು ತಿರ್ಸಿದ್ರೆ ಇದರಲ್ಲಿ ಗಾಳಿ ಬರ್ತದೆ. ಗಾಳಿ ಬಂದು ನಮ್ಮ ಕತ್ತಿಗಳೆಲ್ಲ ಹಿಡಿ ಹೋದರೆ ಆ ಹಿಡಿಗಳನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ. ಪ್ಲಾಸ್ಟಿಕ್ ಹಿಡಿಗಳು ಇಲ್ಲೆಲ್ಲ ನೇತು ಹಾಕೊಂಡಿದ್ದೀವಿ ನೋಡಿ. ಈ ಪ್ಲಾಸ್ಟಿಕ್ ಹಿಡಿಗಳನ್ನ ಆ ಕತ್ತಿಗೆ ತಕ್ಷಣ ಹಾಕೊಂಡ್ಬಿಡ್ತೀವಿ. ಮತ್ತೆ ಆಚಾರ ಕ್ಲೀಮಿಂಗ್ ಹೋಗೋದು, ಕಾಯೋದು ಎಲ್ಲ ರಿಸ್ಕೇ ಬೇಡ ಅಂತ ಹೇಳಿ ಈ ಎಲ್ಲ ವ್ಯವಸ್ಥೆಗಳನ್ನ ಏನು ಬೇಕೋ ಅವಿಷ್ಟು. ಇವೆಲ್ಲ ಹೂವಿನ ಗಿಡ ಕಟ್ ಮಾಡೋ ಮಿಷನ್ಗಳು, ಇವೆಲ್ಲ ಫ್ಯಾನರ್ಗಳು, ಸುತ್ತಿಗೆ ಇತ್ತಿಗೆ ಏನು ಹತ್ತಾರ. ಇದು ಹಳೆಯದೊಂದು ದೋಣಿ, ಇದರಲ್ಲಿ ಹಣ್ಣು ಹಂಪಲು ಎಲ್ಲ ಇಡ್ತೀವಿ. ಇದರಲ್ಲಿ ಇಲ್ಲೂ ಬಾಳೆಹಣ್ಣೆಲ್ಲ ಇಟ್ಟಿದ್ದೀವಿ. ಸುಮಾರೆಲ್ಲ ಹಣ್ಣಾಗಿ ಹೋಗ್ತಾ ಇದೆ. ಈ ಥರ ಎಲ್ಲ ಅಲ್ಲಿಟ್ಟರೆ ಯಾವುದೋ ಇನ್ನು ತೊಂದರೆ ಇರೋಲ್ಲ ಅಂಥೇಳಿ. ಇದು ನಾಯಿ ಒಡ್ಡಿ, ಇದು ಕೋಳಿ ಮರಿಗಳು ಸಾಕೋದು. ಈ ಮರಿ ಮಾಡಿದ ತಕ್ಷಣನೇ ಇದರೊಳಗೆ ಎಲ್ಲಿಂದ ನೋಡಿ
ಈ ಮರಿಗಳನ್ನೆಲ್ಲ ಇಲ್ಲಿ ಮತ್ತೆ ಕಾಯಿ ಹಿಡಿಯುತ್ತದೆ ಅಂತ ಹೇಳ್ಕೊಂಡು ಒಂದು ವಾರ 15 ದಿವಸ ತನಕ ಇಲ್ಲಿ ಇಟ್ಕೊಂತೀವಿ. ದೊಡ್ಡ ನಾಯಿಗಳಿದ್ದಾವೆ, 2ಕ್ಕೆ 2 ಒಡ್ಡಿ ಇವು. ಅದೆಲ್ಲ ಚಟ್ಬದ್ನಿ ಕಸಿ ಕಟ್ಟಿರೋದು. ಈ ಪ್ಲಾಸ್ಟಿಕ್ ಕವರ್ ಹಾಕಿದೀವಲ್ಲ, ಚಟ್ಬದ್ನಿ ಅಂತೇಳಿ ಅದಕ್ಕೆ ಕಸಿ ಮಾಡಿರೋದು. ಅಲ್ಲಿ ಕಾಯಿ ತೋರಿಸ್ತೀನಿ. ಇದು ವಿಳೆದೆಲೆ ಬಳ್ಳಿ. ಅರ್ಜೆಂಟಿಗೆ ಯಾರೋ ಬಂದಾಗ ತೋಟಕ್ಕೆ ಹೋಗೋದು ಯಾರು ಅಂತ ಇಲ್ಲೇ ಕುಯ್ಯೋದು. ಇವೆಲ್ಲ ಕಾಳುಮೆಣಸು, ಕಾಫಿ ಬೀಜ ಇವನ್ನೆಲ್ಲ ಉಡ್ಸಕ್ಕೆ ಅಂತೇಳಿ ಮಾಡ್ಕೊಂಡಿದ್ದು. ಇದೊಂದು ಕೊಟ್ಟಿಗೆ. ಈ ಕೊಟ್ಟಿಗೆದೊಂದು ವಿಶೇಷ ಏನಂತಂದ್ರೆ, ಇದರಲ್ಲಿ ಸಗಳಿನ ತೆಗೆದು ಗುಂಡಿ ಹಾಕೊಂತೀವಿ. ಗುಂಡಿ ಹಾಕಿದ್ಮೇಲೆ ನೀರು ಬಿಟ್ಟು ತೊಳೆದು ಬಿಟ್ರೆ ಇದ್ರೊಳಗೆ ಬರ್ತದೆ. ಗೇಟ್ ವಾಲ್ ಬಂದ್ ಮಾಡ್ಕೊಂಡು ಫಿಲ್ಟರ್ ಮಾಡ್ತೀವಿ. ಫಿಲ್ಟರ್ ಮಾಡಿ ಗೇಟ್ ವಾಲ್ ಓಪನ್ ಮಾಡಿದ್ರೆ ಬಾಯಿ ಹೋಗುತ್ತೆ ನೀರು. ಅಲ್ಲಿ ಮೀನ್ಸ್ ಹಾಕಿದ್ದೀನಿ. ಅಲ್ಲಿಂದ ಮತ್ತೆ ಆ ಸಗಳಿ ನೀರು ಇಡೀ ತೋಟಕ್ಕೆ ಸ್ಪ್ರಿಂಕ್ಲರ್ ಆಗುತ್ತೆ ಎಲ್ಲಾ ಕಡೆದು. ಡೈರೆಕ್ಟ್ ಅದೇ ಗೊಬ್ಬರ. ಮತ್ತೆ ಗೊಬ್ಬರ ಎಷ್ಟ ಮಾಡ್ತೀವಿ ಟೂಕಲ್ ಹಾಕಿ. ಈ ನೀರು ತೊಳೆದ ನೀರೆಲ್ಲ ಉಚ್ಚೆ ಗಿಚ್ಚೆ ಎಲ್ಲದು ಸೇರಿ ಹೋಗುತ್ತಲ್ಲ, ಹೋಗೋದ್ರಿಂದ ಅದರಲ್ಲಿ ಪೋಷಕಾಂಶ ಜಾಸ್ತಿ ಇರುತ್ತೆ. ಅದು ಸ್ಪ್ರಿಂಕ್ಲರ್ ಆದಾಗ ಎಲ್ಲ ಎಲೆ ಮೇಲೆ ಬೀಳುತ್ತೆ, ಬುಡಕ್ಕೂ ಬೀಳುತ್ತೆ. ಆ ಥರ ಇದೆಲ್ಲ ಒಂಥರ ಖುಷಿಗೆ ಅಂತ ಹೇಳಿ ಹೂವಿನ ಗಿಡಗಳನ್ನ ಮಾಡ್ಕೊಂಡಿದೀವಿ. ಇವೆಲ್ಲ ಹ್ಯಾಂಗಿಂಗ್ ಪಾಟ್ ಹೂವಿನ ಗಿಡಗಳು ಇವೆಲ್ಲ ನೋಡಿ. ಇವೆಲ್ಲ ಬಳ್ಳಿ ನೆಡೋದು. ಹೌದೌದು, ಎಲ್ಲ ಸುಮ್ಮನೆ ಶೋ ಗಿಡಗಳು ಅಂತೇಳಿ ಮಾಡಿಟ್ಕೊಂಡಿದ್ದೀವಿ. ಹಾಗೆ ಅದು ಇದು ಎಲ್ಲ. ಮತ್ತೆ ನಾನು ಕಳೆ ಮಿಷನ್ಗಳಿಗೆಲ್ಲ ಆ ಥರ ಪ್ಲಾಸ್ಟಿಕ್ ಕಟ್ಟಿ ನೇತಾಕ್ಬಿಡ್ತೀನಿ. 2 ಮಿಷನ್ಗಳು ಇಟ್ಟಿದ್ದೀನಿ. ಅದು ಯಾಕೆ ಅಂತಂದ್ರೆ ಅದ್ರೊಳಗೆ ಹುಳ ಗೂಡು ಕಟ್ಟಿ ವೇಸ್ಟ್ ಆಗುತ್ತೆ, ಧೂಳೆಲ್ಲ ಕೂರ್ತದೆ. ಆ ಥರ ಪ್ಲಾಸ್ಟಿಕ್ ಕಟ್ಟಿದ್ರೆ ಇನ್ನೊಂದು ಮಿಷನ್ ಕಡೆ. ಇದು ಸ್ಟ್ರಾಬೆರಿ. ಇದನ್ನ ಒಂದು 8 ಗಿಡ ಇದೆ ನನ್ನ ಹತ್ರ. ಒಳ್ಳೆ ಹಣ್ಣು ಬರ್ತದೆ. ಹಣ್ಣು ಭಾರಿ ಚೆನ್ನಾಗಿರ್ತದೆ. ಅದು ಟೊಮೊಟೊ, ಅದು ಪಾಟಲ್ಲಿ ಹಾಕಿದ್ವಿ ನೋಡಿ ಟೊಮೊಟೊ. ಉದ್ದ ಇದನ್ನ ವಿಶೇಷವಾಗಿ ಬೀಜ ತರದಲ್ಲ. ಮನೇಲಿ ಒಂದು ಕಾಯಿದ್ರೆ ಹಣ್ಣಿದ್ರೆ ಅದನ್ನ ಕುಯ್ದ ತಕ್ಷಣ ಹಾಕ್ಬಿಟ್ರೆ ಹಂಗೆ ಬಂದ್ಬಿಡುತ್ತೆ ಅದು. ಆತರ ಇವೆಲ್ಲ ನಾವು ವೆಹಿಕಲ್ಗಳು, ಟ್ಯಾಕ್ಟ್ರಿ, ಜೀಪು, ಕಾರ್ಗಳು, ಇವೆಲ್ಲ ಹೂವಿನಗಳು. ಕಲರ್ ಇವೆಲ್ಲ ತೆಂಗಿನ ಸಸಿ. ಯಾರ ಮನೆಗೆ ಹೋಗಿ ಕಾಯಿ ಒಳ್ಳೇದಿದ್ರೆ, ನಾನು 30 ಗಿಡ ಹಾಕಿದಿಲ್ಲ. 30 ಗಿಡನು ಈ ಕೃಷಿ ಇಲಾಖೆಯವ್ರು ಬಂದು ಹೇಳ್ತಾರೆ, ನೀವು ಹೈಬ್ರಿಡ್ ತಂದಿದ್ದೀರಿ ಅಂತ. ಹೈಬ್ರಿಡ್ ಅಲ್ಲ, ನಾನೇ ಸ್ವಂತ ಮಾಡ್ದವ. ಇದೇ ತರದಲ್ಲಿ ಸ್ವಂತ ಮಾಡಿ ಈ ನಿಮ್ಮನೆ ಹೋದ್ರೆ ಒಂದು ಒಳ್ಳೆ ಮರದಲ್ಲಿ ಕಾಯಿ ಇದ್ರೆ ಒಂದು ಕಾಯಿ ಬರೋದು. ಬಂದು ಅದನ್ನ ಮೊಳಕೆ ಗಿಡ ಅಲ್ಲೊಂದ್ 2-3 ಮೊಳಕೆ ಇದಾವೆ. ಈಗ ಕೊಟ್ಟಿಗೆ ಹಾಕಿಲ್ಲ. ಈಗ ನೋಡಿ ಹೇಗೆ ಬಂದ ಗಿಡಗಳು. ಇದು ಎತ್ತದ್ರೆ ಈ ಮೇಲೊಡೆ ಬರ್ತದೆ. ಆ ತರದಲ್ಲೇ ಇದೆ ಇದು. ಜನ ಸುಮ್ಮನೆ ದಾರಿ ತಪ್ಪಿಸೋದು. ಯಾಕಂದ್ರೆ ನಿಮಗೆ ಅದು ಹೈಬ್ರಿಡ್, ಇದು ಹೈಬ್ರಿಡ್ ಅಂತೇಳಿ ಜಾತಿ ಒಳ್ಳೇದಾಗಿ ನೀಟಾಗಿ ಗೊಬ್ಬರ ಹಾಕಿ ಮಾಡಿದ್ರೆ ಇವು ಕಲರ್ ಆಗಿದೆ ನೋಡಿ. ಇವು ನೋಡಿ, ಇವೆಲ್ಲ ಸಸಿ ತಂದು ನೆಟ್ಟಾವ. ಇವು ಶೋ ಗಿಡ. ಅದು ಅಲ್ಲ ಮನೆ ಎದುರು ಗಿಡಕ್ಕಿಂತ ಬನ್ನಿ. ಈ ತರ ಎಮ್ಮಡಿ ಅಂದ್ರೆ ಎಲ್ಲ ಕೊಟ್ಟಿಗೆ ಹಾಕಿಟ್ವಿ. ಇದು ಮೆರಕಲ್ ಫ್ರೂಟ್ ಅಂತೇಳಿ ಮೊನ್ನೆ ಹಣ್ಣು ತಿಂದೆ. ನಾನು ಒಂದು ಬೀಜ ಹಾಕಿದ್ದೀನಿ. ಆ ಬೀಜ ಹುಟ್ಟಿದೆ ನೋಡಿ. 4 ಬೀಜ ಹಾಕಿದ್ದೆ, ಅದು ಹೋಗಿದೆ. ಇದೊಂದು ಹುಟ್ಟಿದೆ. ಅಲ್ಲಿದೆ ಅದು ಮೆರಕಲ್ ಫ್ರೂಟ್. ಬೆಳಿಗ್ಗೆ ಬಾಯಿಗೆ ಹಾಕೊಂಡು ತಿಂದ್ಬಿಟ್ರೆ ಸಂಜೆ ತನಕ ಸ್ವೀಟ್ ಹೋಗೋದೇ ಇಲ್ಲ. ಅಷ್ಟು ಇಷ್ಟೇ ಹೌದಾ ನೇರಳೆ ಹಣ್ಣು ಅಷ್ಟು ಕಲರ್ ಅದು ನೋಡಿ. ಇದೆಲ್ಲ ಹೂವಿನಗಳು, ಬಟರ್ ಫ್ರೂಟ್. ಇವೆಲ್ಲ ಕಸಿ ಕಟ್ಟಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ವಿ. ಮಾವಿನಗಿಡಗಳು ಇವೆಲ್ಲ ಕಸಿ ಕಟ್ಟಕ್ಕೆ ಅಂತ ಮಾಡ್ಕೊಂಡು ಮಾವಿನಗಿಡಗಳು. ಇದೊಂಥರ ಶೋ ಗಿಡ. ಇದು ಹೂವು ಕೆಳಗಡೆ ಹೋಗ್ತಾ ಇರ್ತದೆ, ಮೇಲ್ಗಡೆ ಹೋಗ್ತಾ ಇರ್ತದೆ. ಆ ಥರ ಇದು ತೋಟದಲ್ಲಿ ಕಾಫಿ ಹಿತ್ಲೆಲ್ಲ ಹೊಡೋದು ಮಿನಿ ಟಿಲ್ಲರ್. ಇದನ್ನ ರೋಟ್ರಿ. ಇದನ್ನ ಎಲ್ಲಿ ಬೇಕಾದ್ರೆ ಅದು 70 ಒಂದು 60 ಕೆಜಿ ಇದೆ. ಎಲ್ಲಿ ಬೇಕಾದ್ರೆ ಎತ್ತಿಟ್ಕೋಬಹುದು, ಎಲ್ಲಿ ಬೇಕಾದ್ರೆ ದಾಡ್ಸ್ಕೊಂಡು ಹೋಗ್ಬೋದು. ಯಾರು ಸಪೋರ್ಟೇ ಬೇಕೇ ಇಲ್ಲ. ಅದಕ್ಕೆ ಅದೇ ಪಲ್ಟಿ ಹೊಡೆದ್ರೆ ಎತ್ಕೊಬೋದು. ಆ ಥರ. ಮತ್ತೆ ಇದನ್ನ ಹ್ಯಾಂಡ್ ತಿರ್ಸಿ ಈ ಕಡೆ ಉಲ್ಟಾ ಮಾಡ್ಕೊಂಡ್ರೆ ರಿವರ್ಸ್ ಹೊಡಿಬೋದು, ಫ್ರಂಟ್ ಹೊಡಿಬೋದು. ಇದು ಭಾರಿ ಇಂಪಾರ್ಟೆಂಟ್ ನನಗೆ. ಇದು ಶಾಪ್ ಕಟ್ರು ಅಂತ ಹೇಳ್ಕೊಂಡು 1 ಚಿಲ್ಲರೆ ಬೀಳ್ತದೆ ಇದು. ಅದನ್ನ ಟ್ಯಾಕ್ಟ್ರಿಗೆ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸ್ವಾಗೆ ತೆಂಗಿನ ಮಟ್ಟೆ, ಇಡೀ ತೆಂಗಿನ ಮಟ್ಟೆಗಳು ದೊಡ್ಡ ಏನ್ ಹಾಕೋದ್ರ ತಾನೆ ಪೌಡರ್ ಆಗಿ ಹೆರಡೆ ಬರ್ತದೆ ಇದರಲ್ಲಿ. ಎಲ್ಲ ಹಾಳೆ, ಸ್ವಾಗೆ, ತೆಂಗಿನ ಹೆಡ್ಲು ಎಲ್ಲ ಹಾಕಿದ್ರೆ ಹೆರಡೆ ಬಂದಾಗ ಏನಾಗ್ತದೆ ಅಂದ್ರೆ ನಮಗೆ ಎರೆಹುಳು ತೋಟಿಗೆ 6 ತಿಂಗಳಿಗೆ ಬರೋ ಗೊಬ್ಬರ 3 ತಿಂಗಳಿಗೆ ಬರ್ತಾ ಇದೆ. ಎರೆಹುಳು ಗೊಬ್ಬರ ಮಾಡೋಕ್ಕೋಸ್ಕರ ತಂದಿರೋದು. ಮತ್ತೆಲ್ಲ ಕಾಂಪೋಸ್ಟ್ ಮಾಡ್ಬೋದು. ಕಾಂಪೋಸ್ಟ್ ಅಂದ್ರೆ ಎಲ್ಲ ತಂದು ಸ್ಟಾಕ್ ಮಾಡ್ಕೊಂಡು ಗುಂಡಿ ಹತ್ರ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ಟು ಎಲ್ಲ ಗುಂಡಿ ಬೀಳ್ತಾ ಇರ್ತದೆ ಪುಡಿಯಾಗಿ. ಆ ತರ ಇವೆಲ್ಲ ಬಟರ್ ಫ್ರೂಟ್. ಇದು ಇದನ್ನ ಕಸಿ ಮಾಡಕ್ಕಿಂತ ನಾನು ಸ್ವಂತ ಗಿಡಗಳು ಮಾಡ್ಕೊಂಡಿರೋದು. ಅದ್ರಲ್ಲಿ ಕಸಿ ಮಾಡಿ ನೆಟ್ಟೋ ಇದಾವೆ ಬೇರೆ. ಇದನ್ನ ಕಸಿ ಮಾಡಕ್ಕಿಂತ ಮಾಡಿಟ್ಕೊಂಡಿದ್ದೀನಿ.
ಇದು ಒಂದು ನಂದು ಇದು ಸ್ಪೆಷಲ್ ಗೋಡನ್ ಇದು. ಅಂದ್ರೆ ಔಷಧಿಗಳು, ಈ ಹುಡುಗರು ಕೈ ಸಿಗಬಾರ್ದು, ಪೆಟ್ರೋಲು, ಡೀಸೆಲ್ಲು, ಸ್ಕೇಲ್ಗಳು, ಮರ ಕೊಯ್ಯೋ ಮಿಷನ್ಗಳು, ಇದಿಷ್ಟು ಕಾಫಿ ಬೀಜ. ಇದು ಹೋದ ವರ್ಷ ಭತ್ತ, ಇದು ಈ ವರ್ಷ ಭತ್ತ, ಅದು ಹೋದ ವರ್ಷ ಭತ್ತ. ಆ ಕಡೆ ಮಲ್ಲಿರೋದು ಇದೆಲ್ಲ ಕಾಫಿ ಬೀಜಗಳು. ಇದೆ 10 ಕ್ವಿಂಟಲ್ ಇದೆ, ಕೊಟ್ಟಿಲ್ಲ. ಇದು ಈ ಸರಿ ಭತ್ತ, ಇದು ಊಟಕ್ಕೆ ಭತ್ತ ಇಟ್ಕೊಂಡಿದೀವಿ. ಬುಟ್ಟಿಗಳು, ಚೀಲಗಳು, ಅದೇ ನಮ್ಮ ವಸ್ತುಗಳು ಏನ್ ಬೇಕೋ ಅವೆಲ್ಲ ಕೈಗೆ ಎಷ್ಟು ರಾತ್ರಿ ಬಂದು ಕೈ ಹಾಕಿದ್ರೆ ಕೈ ಸಿಗಬೇಕದು. ಇದು ಔಷಧಿ ಹೊಡೆಯೋ ಮಿಷನ್, ಇದು ಅಡಿಕೆ ತೋಟಕ್ಕೆ. ಇದು ಸ್ಕೇಲು, ಇದು ನಮ್ಮ ಅಪ್ಪನ ಕಾಲದ ಹಳೆ ಮಿಷನ್, ಇದು ಗೆಟರ್ ಮಿಷನ್ ಅಂತೇಳಿ. ಚೂರು ಈಚಬಾನಿ, ಇದು ಗೆಟರ್ ಮಿಷನ್. ಈಗ ಅವಾಗಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಅಂತ. ಈಗೆಲ್ಲ ಇದನ್ನ ನೀಟಾಗಿ ಇಟ್ಕೊಂಡಿದೀವಿ. ಇದನ್ನ ಶೇಕ್ ಮಾಡೋದು, ಶೇಕ್ ಮಾಡಿ ಹೊಡೆಯೋದು, ಎಲ್ಲ ಬಾಲಗಳು. ಇದರಲ್ಲಿ ಈ ಬಲ್ಪ್ನ ಅಪ್ಲೈ ಮಾಡಲ್ಲ, ಯಾಕಂದ್ರೆ ಹೀಟ್ ಆಗಿದ್ರೆ ಭತ್ತಗಳು ಯಾವ್ದು ಹಾಳಾಗಲ್ಲ, ಇಲ್ಲಾಂದ್ರೆ ತಣ್ಣಿರುವಂತದ್ದು ಅಂತೇಳಿ. ಮತ್ತೆ ಅದಕ್ಕೊಂದು ಟ್ಯಾಬ್ಲೆಟ್ ಇಟ್ಟಿದೀವಿ ಇವಕ್ಕೆಲ್ಲ, ಚೀಲಗಳಿಗೆ ಎಲ್ಲ ಹಾಳಾಗಬಾರ್ದು ಅಂತೇಳಿ ಟ್ಯಾಬ್ಲೆಟ್ ಬಟ್ಟೆ ಒಳಗೆ ಕಟ್ಟಿ ಎಲ್ಲ ಹುಳಗಳು ಕುಂಟೆಗಳೇನು ಆಗ್ತವೆ ಅಂತ ಆಗಿಲ್ಲ. ಚೀಲದ 2 ಮತ್ತೆ ಒಂದೊಂದು ಇಡ್ಬೇಕಲ್ಲ ಅದು. ಸುಮ್ಮನೆ ಒಟ್ಟಂದ್ರೆ ಇಟ್ಟಿದ್ದೀನಿ ನಾನು, ಒಂದು 51 ಹಿಂಗ್ ಕಟ್ಟಿ ಇಟ್ಟಿದ್ದೀನಿ. ಯಾಕಂದ್ರೆ ಅದ್ ಬಟ್ಟೆ ಒಳಗೆ ಕಟ್ಟಿದ್ರೆ ಬಟ್ಟೆ ಒಳಗೆ ಹೋಗಲ್ಲ, ಇಲ್ಲಾಂದ್ರೆ ಪಾಯ್ಸನ್ ಆಗ್ಬಿಡ್ತದೆ. ಮಲ್ಲಿಗೆ, ದಾಸವಾಳ, ಇದು ನಿಮ್ಮ ಉಳ್ಳಾಳಿಗೆ ಏರೋದು, ಪೂರ್ತಿ ಉಳ್ಳಾಳಿಗೆ ಏರೋದು, ಒಳ್ಳೆ ಇಳುವರಿ. ಇದೊಂದು ಮಲ್ಲಿಗೆ ಹೆಂಗೆ ಅಂದ್ರೆ ಚಂದ್ರ ಮಲ್ಲಿಗೆ ಅಂತ. ಇದು 9 ಸುತ್ತು. ಇದು ಬೆಳಿಗ್ಗೆ ವೈಟು, ಮಧ್ಯಾಹ್ನ ಮೇಲೆ ರೆಡ್. ಇದು ಎಲೆ ಎಲ್ಲ ಕಮ್ಮಿ, 9ಕ್ಕೂ ಜಾಸ್ತಿ ಎಲೆ ಇದೆ. ಇದು ಸಂಜೆ ಆದ್ಮೇಲೆ ಈ ತರ ಕೆಂಪು ಆಗ್ತಾ ಬರೋದು, 3 ಗಂಟೆ ಮೇಲೆ. 3 ಗಂಟೆ ತನಕ ಫುಲ್ ವೈಟ್ ಆಗಿರೋದು. ಈ 3 ಗಂಟೆ ಆದ ತನಕ ಈ ತರ ಬರ್ತಾನೆ ಇರೋದು. ಈಗ ಬರ್ತಾನೆ ಇದೆ ಆ ತರ. ಅನಾನಸ್ಗಳು ಒಂದು 10 ಜಾತಿ ಅನಾನಸ್ಗಳು ಇದಾವೆ ಎಲ್ಲ ಕಡೆಗೂ. ಇದು ಬೈಕಿನ ಟ್ರಾಲಿ. ಇದು ನನಗೆ ಟ್ಯಾಕ್ಟ್ರಿನೇ ತಗೊಂಡೋಗ್ಬೇಕು ಅನ್ನೋದೇನಿಲ್ಲ, ಇದನ್ನ ಬೈಕ್ ಜೋಡಿಸ್ಕೊಂಡ್ರೆ ಅದಕ್ಕೆ ಹಾಕಿ ಇದು 1.5 ಇಂದ 2 ಕ್ವಿಂಟಲ್ ವೇಟ್ ತಗೊಂಡು ಹೋಗ್ತದೆ ಬೈಕಲ್ಲಿ. ಈ ಕಡೆ ಬೈಕಿಗೆ ಜೋಡಿಸಕ್ಕೆ ಮಾಡಿದ್ದೀನಿ. ತೋಟಕ್ಕೆ ಹೋಗ್ಬೇಕಾರೆ ಹತ್ತರಗಳನ್ನ ಇಟ್ಕೊಂಡು ಹೌದು, ಬಾಳೆಗೊನೆ, ನೀವು ತೆಂಗಿನಕಾಯಿ ಬೀಳ್ತವೆ. ಈಗ ಇಲ್ಲಾಂದ್ರೆ ಆ ಜೀಪಿನ ಟ್ರಾಲಿನೇ ಹಾಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಟ್ಯಾಕ್ಟ್ರಿನೇ ತಗೊಂಡು ಹೋಗ್ಬೇಕು. ಮನೆ ಕಟ್ತಾ ಇದೀವಿ ಈಗ. ಈಗ ಸೆಕೆಂಡ್ RCC ಇವತ್ತಿನಿಂದ 8 ಜನ ಬರ್ತಾರೆ. ಮೊನ್ನೆ ಹೋಗ್ಯಾರ ಒಂದು. ಈ ಸರಿಗೆ ಈಗ ನಾಟ್ ಜೂನ್ ಲಾಸ್ಟ್ ಒಳಗೇನೆ ಇದು ಹಾಕ್ಬೇಕು. ಇವೆಲ್ಲ ಪಪ್ಪಾಯಿ ಗಿಡ, ಹೈಬ್ರಿಡ್ ಪಪ್ಪಾಯಿ. ಬನ್ನಿ, ಅದು ಡ್ರ್ಯಾಗನ್ ಫ್ರೂಟ್. ಅದು ಅಲ್ಲಿ ಕಾಯಿ ಬನ್ನಿ ತೋರಿಸ್ತೀನಿ. ಇದು ದಾಳಿಂಬೆ, ಇದು ಕಾಯಿ ದಾಳಿಂಬೆ. ಇದನ್ನು ತಲೆ ಹೊಡಿತದೆ. ನೋಡಿ, ದಾಳಿಂಬೆ ಇದು ಕೆಂಪಾದ್ಮೇಲೆ ಕುಯ್ಯೋದಕ್ಕೆ ಬರೋದು. ಇದು ಫುಲ್ ಕಾಯಿ ಬಂದಿದೆ. ಈಗ ಹೋದ ವರ್ಷ ಸುಮಾರು ಕಾಯಿ ಬಂದಿತ್ತು. ಹೋದ ವರ್ಷ ಕಾಯಿ ಹೊಡಿತಾ ಇತ್ತು. ಈ ಸಲ ಪೊಟ್ಯಾಶ್ ಬುಡಕ್ ಹಾಕಿದ್ರಿಂದ ಕಾಯಿ ಹೊಡಿತಾ ಇಲ್ಲ. ಕಾಯಿ ಹೊಡೆದು ಉದುರ್ತಾ ಇತ್ತು. ಹೌದೌದು, ಪೊಟ್ಯಾಶ್ ಜಾಸ್ತಿ ಹಾಕಿದ್ರಿಂದ. ಮತ್ತೆ ಎರೆಹುಳು ಗೊಬ್ಬರ ಹಾಕ್ತೀವಾ. ನೋಡಿ, ಡ್ರ್ಯಾಗನ್ ಫ್ರೂಟ್ ಇದೆಲ್ಲ ಹೊಂಸಿದ್ವಿ. ಇಲ್ಲಿ ಬನ್ನಿ, ಡ್ರ್ಯಾಗನ್ ಫ್ರೂಟ್ ಕಾಯಿ ಬಂದಿದೆ. ನಿಧಾನ ಚಪ್ಪಲ್ ಹಾಕೊಂಡ್ರೆ. ಈಗ ಕ್ಲೀನ್ ಮಾಡೋ ಟೈಮು ಮಾಡ್ತಾ ಇದೀವಿ, ಅಷ್ಟು ಬಿಟ್ರೆ. ಇದು ಡ್ರ್ಯಾಗನ್ ಫ್ರೂಟು ಹೂಗಳು. ಹೂ ಆದ್ಮೇಲೆ ನೋಡಿ ಕಾಯಿ ಆಗೋದು. ಇದು ನಾನು 2,000 ಕೊಟ್ಟು 1 ಮೀಟರ್ ಬಳ್ಳಿ ತರಿಸಿದ್ದೆ. ಅದನ್ನು ಕಟ್ ಮಾಡಿ ಎಲ್ಲ ಕೊಟ್ಟಿಗೆ ಹಾಕಿ ಈಗ ಒಂದು 25 ಗಿಡ ಮಾಡ್ಕೊಂಡಿದ್ದೀನಿ. ಅಂದ್ರೆ ಕಟ್ ಮಾಡೋದಂದ್ರೆ ಈ ತರ ಬಂದ್ಮೇಲೆ ಕಟ್ ಅಲ್ಲ, ಇದು ಇಷ್ಟು ಕಟ್ ಮಾಡೋದು, ಇದು ಇಷ್ಟು ಕಟ್ ಮಾಡೋದು. ಅವು ಈ ಕಣ್ಣಲ್ಲಿ, ಈ ಮುಳ್ಳಿನ ಕಣ್ಣಲ್ಲೇ ಅವು ಕಣ್ಣು ಬರ್ತವೆ. ಈಗ ಕಾಯಿ ಬರೋದು ಅದೇ ಮುಳ್ಳಿನ ಕಣ್ಣಲ್ಲೇ ಕಾಯಿ ಬರೋದು. ನೋಡಿ, ಇಲ್ಲಿ ಬಂದಿದೆಯಲ್ಲ, ಈ ತರ ಬರ್ತದೆ ಕೊಟ್ಟಿಗೆ ಹಾಕಿದಾಗ.
ಅದ್ರ ಮೇಲೆ ತಂದು ನೆಟ್ಟು ಕಲ್ಕೊಂಬಂದಿಟ್ಟು ಟೈರ್ ಹಾಕಿ ಟೈರಲ್ಲಿಂದ ಇದು ವೇಟ್ ಜಾಸ್ತಿ ಆದಾಗ ಕಟ್ ಆಗುತ್ತೆ ಅಂತೇಳಿ ಟೈರ್ ಹಾಕೋದು. ನೋಡಿ ಇದು ಲೋಕಲ್ ಬೆಂಡೆ ಗಿಡ, ಇಲ್ಲಿ ಕಾಯಿ ಬಂದಿದೆ ಹೇಗೆ ಅಂತ ನೋಡ್ರಿ. ಸರಿಯಾಗಿ ಗೊಬ್ಬರ ಹಾಕಿ ಮಾಡಿದ್ರೆ ಎಲ್ಲದು ಬುಡದಲ್ಲೇ ಬರ್ತದೆ. ನೋಡಿ ಕಾಯಿ ಎಷ್ಟಿದ್ದಾವೆ ಅಂತ ಹೇಳ್ಕೊಂಡದಾರಲ್ಲಿ. ಅದಕ್ಕೆ ಎರಡು ಗೊಬ್ಬರ ಹಾಕಿ ಅಡಿಕೆ ಇದಕ್ಕೆ ದಸ ಗಿಡಕ್ಕೆಲ್ಲ ಗೊಬ್ಬರ ಮಾಡಿದ ಸಾರ ಸಿಕ್ಬಿಡ್ತದೆ ಅದಕ್ಕೆ. ನೋಡಿ ಇದು ಕಸಿ ಮಾಡಿರೋದು ಒಂದೊಂದು ಇದರಲ್ಲಿ 3 ಜಾತಿ ಇದೆ. ಈಗ ಹಳೇದೊಂದು, ಇದೊಂದು ಹೊಸದು, ಇದೊಂದು ಹೊಸದು. ಅಲ್ಲಿ ತೋರಿಸ್ತೀನಿ 7 ಜಾತಿ ಇದೆ ಬಂದ್ರಲ್ಲೇ. ಇವತ್ತೆಲ್ಲ ಹೂವೆಲ್ಲ ಕಮ್ಮಿ ಇದೆ. ಇದೊಂದು ಫ್ಯಾಮಿಲಿ ರೋಸ್ ಅಂತ ಇದೆ ನನ್ನ ಹತ್ರ. ನೋಡಿ ಇದರ ಒಂದೇ ದಡಿಯೊಳಗೆ 18ರಿಂದ 20 ಹೂ ಬರ್ತದೆ. ಇದು ಒಂದೇ ಗೊಂಚಲು ನೋಡಿ ಅದೆಲ್ಲ ಬಂದಿದೆ. ಇದರಲ್ಲಿ ಫುಲ್ ಬಂದು ಹೋಗಿದೆ ಈಗ. ಆ ಥರ ಇದು ಫ್ಯಾಮಿಲಿ ರೋಸ್ ಅಂತ ಹೇಳ್ಕೊಂಡು ಒಂದು ಕಡೆಯಿಂದ ತಂದು ಹಾಕಿದ್ದು. ಮತ್ತೆಲ್ಲ ಗಿಡಗಳು ಇವೆಲ್ಲ ನಮ್ಮವೇ ಒಂದು 30-35-40 ಜಾತಿ ದಾಸವಾಳ ಇದೆ. ಈ ದಾಸವಾಳ ಇವತ್ತೆಲ್ಲ ಸುಮಾರು ಕಮ್ಮಿ ಇದೆ. ನೋಡಿ ಇದೊಂದು ದಾಸವಾಳ ಇದೆ, ಇದೊಂದು ಭಾರಿ ದೊಡ್ಡ ದಾಸವಾಳ. ಇದು 1.5 ಅಡಿ ಆಗಲೇ ಬರ್ತದೆ. ಇದಕ್ಕೊಂದು ಕಸಿ ಮಾಡಿದ್ದೀನಿ. ಇದು ಹೆಂಗೆ ಅಂದರೆ ಇಲ್ಲಿ ಬತ್ಕಂಡು ಹೊಡಿತಾ ಬರೋದು. ಇದಕ್ಕೆ ಮಣ್ಣು ಹಾಕಿ ಕಟ್ಟಿದ್ದೀನಿ. ಇದರಲ್ಲಿ ಫುಲ್ ಬೇರೆ ಬಂದಾಗ ಈ ಬತ್ಕಂಡು ಹೊಡೆದಾಗ ಇದನ್ನು 3 ಹಾಗೆ ನೆಡೋದು ತಕ್ಷಣ. ಲಿಂಬು ಕೊಸಿನ ಇದೇ ಥರ ಮಾಡಿದ್ದೀನಿ. ಅಲ್ಲಿ ಇದಾವೆ ಕಾಯಿ ಬಂದವು. ಇವೆಲ್ಲ ಕಲ್ಲರ್ ದಾಸವಾಳ. ನೋಡಿ ಈ ದಾಸವಾಳ ನೋಡಿ ಇಲ್ಲಿ ಹೂ ಬಂದಿದೆ ನಿಮಗೆ. ಈ ಜಾತಿನ ಕಸಿ ಮಾಡಿರೋದು. ಇಲ್ಲಿ ಕಸಿ ಮಾಡಿರೋದು. ಈ ಕಡೆ ಬನ್ನಿ. ಈ ಟೇಪ್ ಕಟ್ಟಿದೆ ಯಾಕಂದ್ರೆ ಅವರಿಗೆಲ್ಲ ಮೊನ್ನೆ ವಿಡಿಯೋ ಮಾಡ್ಲಿಕ್ಕೆ ಅಂತ ಟೇಪ್ ಕಟ್ಟಿರೋದು. ಈ ಹೆರಿ ಇದು ಕಟ್ಟಿರೋದು. ಇದು ನೋಡಿ ಈಗ ಇದ್ರ ತಾಯಿ ಗಿಡ ಇದು ತಾಯಿ ಜಾತಿ ಈ ಗಿಡ ಇದನ್ನ ಕಸಿ ಮಾಡಿ ಈ ಹೆರಿ ಕಸಿ ಮಾಡಿರೋದು. ಇದು ಇದು ನಿಮ್ದು ಬಣ್ಣದ ಸೌದೆ ಅಂತ ಬರ್ತದಲ್ಲ, ಅದನ್ನ ಬುಡದಲ್ಲಿ ಹಾಕಿರೋದು. ಅದಕ್ಕೆ ಕಾಯಿ ಬಂದಿದೆ ನೋಡಿ. ಅದು ದಾಸವಾಳ ಬುಡದಲ್ಲಿ ಸಾರ ಇರ್ತದೆ, ಸ್ಪ್ರಿಂಕ್ಲರ್ ಆಗ್ತಾ ಇರ್ತದೆ ಅಂತ ಹೇಳಿ ಬಣ್ಣ ಸೌತೆ ಹಾಕಿರೋದು. ಇದೊಂದು ವಿಶೇಷವಾದ ಗಿಡ. ಇದು ಬೊಂಬಾಯಲ್ಲಿ ವಿಚಿತ್ರವಾದ ರೇಟ್. ಇದ್ರ ಹೆಸರೇ ನೆಲನಲ್ಲಿ ಅಂತ. ಇದ್ರ ಅಡಿಗಡಿಗೆ ಕಾಯಿ ಬರೋದು. ಇಲ್ಲಿ ಕಾಯಿ ಬರೋದು. ಇದು ನಿಮ್ಮ ಜಾಂಡೀಸ್ ಕಾಯಿಲೆನವರಿಗೆ ಇದನ್ನು ಕುಚ್ಚಿ ಇದ್ರ ರಸ ಕುಡಿಸ್ಬಿಟ್ರೆ ತಕ್ಷಣ ಕ್ಲೋಸ್ ಅಂತದೆ. ಜಾಂಡೀಸ್ ಕಾಯಿ ಇದು ಬೊಂಬಾಯಲ್ಲಿ ಭಯಂಕರ ರೇಟ್. ಇದು ಗೊತ್ತಿದ್ದವರಿಗೆ. ಇದು ಮೊನ್ನೆ ನಾನು ಇದಕ್ಕೆ ಮಣಿಪಾಲ್ ಕಳಿಸಿದ್ದೆ. ದೇವರಾಜಿಗೆ ಸೀರಿಯಸ್ ಆಗಿತ್ತಲ್ಲ, ಅವಾಗ ರಾತ್ರಿ ಕಿತ್ತು ಕಳಿಸಿ. ಇದನ್ನ ಯಾರು ಹೇಳ್ದತ್ತು ತಂದು ಇಟ್ಕೊಂಡಿದ್ದು ನಾವು. ಬಟ್ ಅವ್ರ ಫೋಟೋ ಕಸಿ ಮಾಡದೇ ಇರೋದು. ಇದು ಕಸಿ ಮಾಡಿದ ಗಿಡ ಕೆಳಗೆ ಹಣ್ಣು ಬರ್ತದೆ, ಕಸಿ ಮಾಡದೇ ಇರೋದು ಮೇಲ್ಗಡೆ ಹಣ್ಣು ಬರ್ತದೆ. ಕಸಿ ಮಾಡಿದ್ರೆ ಮಾತ್ರ ಚೆನ್ನಾಗಿ ಬರೋದಲ್ಲ. ಕಸಿ ಮಾಡೋದು ತೋರಿಸ್ತೀನಿ. ಇದು ಬೆಲ್ಗೆಣಸು. ಬೆಲ್ಗೆಣಸಲ್ಲಿ ಇದು ಕೆಂಪು, ಅದು ಬಿಳಿ, 2 ಕಲರ್. ಇದು ಮಿರಾಕಲ್ ಫ್ರೂಟ್ ಅಂತ ನೋಡಿ. ಒಂದು ಹಣ್ಣು ಬಂದಿದೆ, ನಿಮ್ಮ ದೃಷ್ಟಿ ಚೆನ್ನಾಗಿದೆ ತಗೊಳ್ಳಿ. ಕಾಯೆಲ್ಲ ಭಾರಿ ಹಣ್ಣು ಬಂದಿತ್ತು. ಒಂದು ಅರ್ಧ ತಿನ್ನಿ, ಅರ್ಧ ಅವರಿಗೆ ಕೊಡಿ. ಸ್ವಲ್ಪ ತಿನ್ನಿ, ಏನಾಗಲ್ಲ. ಅದರಲ್ಲಿ ಮೊರಡೆ ಬೀಜ ಇರ್ತದೆ. ಭಾರಿ ಸ್ವೀಟ್ ಆಗಿ ಭಾರಿ ಚೆನ್ನಾಗಿರ್ತದೆ. ಇವು ನನ್ನ ಒಂದು ತೆಂಗಿನ ಸಸಿಗಳು. ಇವೆಲ್ಲ ಇವಕ್ಕೆಲ್ಲ 6 ವರ್ಷ ತೆಂಗಿನ ಸಸಿ. ಇವು ಈ 6 ವರ್ಷ 30 ಗಿಡದಲ್ಲೂ 6 ವರ್ಷದಲ್ಲಿ ಈ ಥರ ಕಾಯಿಗಳು ಬಂದಿವೆ ನೋಡ್ರಿ. ಅಂದರೆ ಆ ಥರ ವ್ಯವಸ್ಥೆ ಮಾಡೋದ್ರಿಂದ. ಬನ್ನಿ ನೋಡಿ, ಇದು ಕಾಯಿ ಬಂದಾಗಿದೆ. ಇದನ್ನ ಸಿಪ್ಪೆ ಸುಲ್ ತಿನ್ನೋದಲ್ಲ, ಬುಷ್ ಆರೆಂಜ್ ಅಂತ ಹೇಳ್ಕೊಂಡು ಇದನ್ನ ಲಿಂಬೆ ಹಣ್ಣಿನಕ್ಕಿಂತ ಕಿತ್ತಳೆ ಹಣ್ಣಿನ ಸ್ವಲ್ಪ ಆಗ್ತದೆ. ಸಿಪ್ಪೆ ಬೆರಕೆ ತಿನ್ನೋದು. ಇದು ಭಾರಿ ಸ್ವೀಟು. ಸಿಪ್ಪೆ ಬೆರಕೆ ತಿನ್ನೋದು. ಇಲ್ಲೊಂದು ಕಾಯಿ ಇದೆ, ಇಲ್ಲೊಂದು ಕಾಯಿ ಇದೆ, ಇಲ್ಲೊಂದು ಕಾಯಿ ಇದೆ. ಹೋದ ವರ್ಷ ಸುಮಾರು ಕಾಯಿ ಬಂದಿತ್ತು. ಈ ವರ್ಷ ನೋಡಿ ಇಲ್ಲೊಂದಿದೆ. ಆ ಥರ ಇದಾಯ್ತಾ. ಇದುವೆಲ್ಲ ಕಾಫಿ ಆಯ್ತಲ್ಲ. ಬನ್ನಿ ಹಿಂಗೋಣ ಎಲ್ಲ ನೋಡಿ. ಇದು 7 ಜಾತಿ ಕಸಿ ಇದೆ ಇದರಲ್ಲಿ. ಬುಡ ಒಂದೇ 7 ಜಾತಿಗೆ. ಅರ್ಶಿನ ಹೂವು ಬಂದಿದೆ, ಕೆಂಪು ಅರ್ಶಿನ ಹೂವು. ಅಲ್ಲಿ ನನ್ನ ಇದರಲ್ಲೆಲ್ಲ ಇದಾಗವು. ಇವೆಲ್ಲ ಕಸಿ ಮಾಡಿದವು ಇವು ಇಲ್ಲಿ.
ಈ ಬೇಳೆ ಎಲ್ಲ ಇದು ಕಟ್ಟಿದ್ರದು, ಅದು ಕಸಿ ಕಟ್ಟಿರೋದು ನೋಡಿ. ಇಲ್ಲೊಂದು ಕಸಿ ಕಟ್ಟಿದ್ರು, ಮಗ್ ಬರ್ತಾ ಇದೆ ಅಂಡಿ. ಇದೊಂದು ಇಷ್ಟದ ಪೀಸ್ ಯಾರು ಕೊಟ್ಟಿದ್ರು ಅಂತಂದು. ಕಸಿ ಮಾಡೋದಂದ್ರೆ ಇದನ್ನ ಇಲ್ಲಿಕ್ಕೆ ಕಟ್ ಮಾಡಿ ಅದ್ರ ಜೊತೆ ಜಾಯಿಂಟ್ ಮಾಡಾ? ಇಷ್ಟೇ ದಪ್ಪ ಹೇಗೆ ಆಗಿರ್ಬೇಕು. ಈ ದಡಿನ ಕಟ್ ಮಾಡಿ ಅದನ್ನ ಸಿಗಿಬೇಕು, ಮೇಲಡೆ ದಡಿನ ಕೆತ್ತಬೇಕು, ಒಂದಕ್ಕೊಂದು ಹಿಂಗ್ ಸೇರಿಸಿ ಟೇಪ್ ಹಾಕಿ ಇದಕ್ಕೆ ಹ್ಯಾಂಡ್ ಕವರ್ ಹಾಕ್ಬೇಕು. 20 ದಿವಸ ಇದಕ್ಕೆ ಸೂರ್ಯನ ಕಿರಣ ಬಿಡಬಾರ್ದು. ಅದಕ್ಕೆ ಏನ್ ಬೇಕಾದ್ರೂ ಕೆಳಗಿಂದ ಹಾಕೋಬೇಕು ಅದು. ಅವಾಗ ಏನಾಗ್ತದೆ, 21 ದಿವಸದ ಮೇಲೆ ತಲೆ ಹಿಂಗ್ ಬಗ್ಗಿದ್ರೆ ಸತ್ತೋಯ್ತು ಅಂತ. ತಲೆ ನೆಟ್ಟೆ ಆಗಿರ್ತದೆ. ತಲೆ ನೆಟ್ಟಿಗೆ ಆತಂದ್ರೆ ಆ ಹ್ಯಾಂಡ್ ಕವರ್ ತೆಗೆದ್ಬಿಟ್ರೆ ಸರಿ, ಅದು ಆಟೋಮೆಟಿಕಲಿ ಅದು ಗಿಡ ಆಗಿ ಬರ್ತದೆ. ಕಪ್ಪಲ್ಲ, ವೈಟಲ್ಲೇ ಕಟ್ಬೇಕು, ಪೂರ್ತಿ ವೈಟಲ್ಲಿ ಕಟ್ಬೇಕು. ವೈಟಲ್ಲಿ ಕಟ್ಟಿದ್ರೆ ನಿಮಗೆ ಮಲ್ಗದ ಹೇಳೋದು ಗೊತ್ತಾಗ್ತದೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಊದಿ ಬತ್ತಿ ಪ್ಯಾಕೆಟಿನ ತರ ಕವರ್ ಬರ್ತದಲ್ಲ ಐಸ್ ಕ್ರೀಮ್ ಇಂದಲ್ಲ, ಆ ತರದ ಉದ್ದುದ್ದೋ ತರ್ತೇನೆ. ಅವಂತ ನೀವು ಹಾಕ್ಬಿಟ್ರೆ ಅದು ಭಾರಿ ಚೆನ್ನಾಗಿ ಬರ್ತದೆ. ಕಾಫಿಲಿ ಒಂದು 5-6 ಜಾತಿ ಕಾಫಿ ಇದೆ ನಂದು. ಅರಬಿಕಾ, ರೋಬಸ್ಟಾ, C1, ಕಾವೇರಿ, ಇವೆಲ್ಲ. ಇದೊಂದು ಇದ್ರ ಗಿಡ, ಯಾವುದು ಮಸಾಲಾ ಗಿಡ. ಇದ್ರ ಎಲೆ ನಾವು ಒಣಗಿಸಿ ಮಸಾಲಾ ಪೌಡ್ರಿಗೆ ಹಾಕೋದು. ಪುಡಿ ಮಾಡ್ರಿ, ಅದ್ರ ಹೆಸರು ಅಲ್ಲೇ ಇದೆ. ಒಣಗಿದ್ಮೇಲೆ ಭಾರಿ ಸ್ಮೆಲ್ ಆಗ್ತದೆ. ಅದು ಜೀರ್ಕನ್ ಗಿಡ ನಿಮ್ಮೂರಲ್ಲೇ ಅದು ಭಾರಿ ಇದೆ. ಅದು ನಾವು ದುಡ್ಡಿ ತಂದು ಇಟ್ಕೊಂಡಿದ್ದೀವಿ. ಜೀರ್ಕನ್ ಗಿಡ ಇಲ್ಲಿ ಕಣಿವೆ ಹತ್ರ ಹೋಗೋದು ಅಲ್ಲೆಲ್ಲ ಭಾರಿ ಭಯಂಕರ, ಬರೀ ಜೀರ್ಕನೆ. ಹಾ, ಇದು ಕಾವೇರಿ ಅಂತೇಳಿ ಕಾಪಿ ನೋಡಿ. ಇದೆಲ್ಲ ಕಾಯಿ ನೋಡಿ. ಇದು ಸೈಜೆ ಎಷ್ಟು ಹತ್ರ ಆಗೋದು. ಇದು ಈ ಕಡೆ ಬನ್ನಿ, ಇಲ್ಲಿಂದ ಹಿಂಗೆ ಕಾವೇರಿ ಅಂತೇಳಿ. ಅದು ಅರಬಿಕಾ, ಅದು C1, ರೋಬಸ್ಟ್ ಬೇರೆ ಕಡೆ ಇದೆ, ತೋರಿಸ್ತೀನಿ. ಇದು ಕಸಿ ಮಾಡಿದ್ದ ಬಟರ್ ಫ್ರೂಟ್. ಇದು 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 ಈ ಸರಿ ಹೂ ಬಂದಿತ್ತು, ಎಲ್ಲ ಕಟ್ಕೊಂಡಿವಿ. ಇದು ಇಲ್ಲಿ ಬುಡದಲ್ಲಿ ಕಸಿ ಮಾಡಿದ್ದು, ಇದು ನಾವೇ ಕಸಿ ಮಾಡಿದ್ದು. ಈ ಗಿಡಕ್ಕೆ ಅಲ್ಲಿ ತಾಯಿ ಗಿಡ ಒಂದು ದೊಡ್ಡದಿದೆ, ಅದ್ರದ್ದು ಹೇರೆ ತಂದು ಅದೇ ತಾನೇ ಕಸಿ ಮಾಡೋದು. ಅದು 300 ರೂಪಾಯಿ ಗಿಡ. ಅದು ಯಾವುದು ಡ್ರ್ಯಾಗನ್ ಫ್ರೂಟ್, ಇದು ಬಟರ್ ಫ್ರೂಟ್. ಇದು 1100 ರೂಪಾಯಿ ಬಹುಮಡಿ ಕೃಷ್ಣನ್ ಇದರಲ್ಲಿ ಕಸಿ ಮಾಡಿದ್ರೆ. ಅದಕ್ಕೆ ನಾನೇನ್ ಮಾಡಿದೆ, ನಾನೇ ತಂದು ಕಸಿ ಮಾಡ್ಕೊಂಡೆ. ಲಿಚಿ ಸ್ವೀಟ್ ಅಂತ, ಅದು ಅಷ್ಟೇ ಇಷ್ಟು ದಪ್ಪ ಕಾಯಿ ಬರ್ತದೆ, ಭಾರಿ ಸ್ವೀಟ್ ಇರ್ತದೆ ಅದು. ಇದು ಬಾದಾಮಿ, ಬಾದಾಮಿ ಗಿಡ. ಇದ್ರದ್ದು ಇದು ರಾಂಬಾಯಿ ಫ್ರೂಟ್ ಅಂತ. ಈ ಸರಿ ಕಾಯಿ ಬಂದಿತ್ತು ಇಲ್ಲೆಲ್ಲ, ಅಂದ್ರೆ ಸೀಸನ್ ಅಲ್ಲ ಈಗ. ಇದ್ರಲ್ಲಿ ಬಂದಿದೆ, ಈ ಉದ್ದ ಬಂದು. ಜೀರಿಗೆ ಮೆಣಸಿಗೆ ನಾ ಇದನ್ನ ಯಾಕೆ ಇಟ್ಕೊಂಡಿದ್ರೆ ಕಸಿ ಕಟ್ಟಾಕಾಗಿ. ಹಸಿ ಮೆಣಸಿನ ಗಿಡನ ಇಲ್ಲಿ ಕಟ್ಟಿದ್ರೆ ಇಳುವರಿ ಜಾಸ್ತಿ. ಅಲ್ಲೊಂದು ಮಾಡಿದ್ದೆ, ಕೃಷಿ ತೋಟಗಾರಿಕೆ ಇಲಾಖೆಯಲ್ಲಿ ಇದೆ ಫೋಟೋ ಹತ್ರದ್ದು. ಇದನ್ನ ಅದಕ್ಕಾಗಿ ಇಟ್ಕೊಂಡು ಕಟ್ಬೇಕು. ಈಗ ಇನ್ನು 2-3 ದಿವಸದಲ್ಲಿ ಹಸಿ ಮೆಣಸಿನ ಗಿಡದ ಹೆರೆ ಅಂತಂದು ಇದು ಕಟ್ಟಿದ್ರೆ ಅದು ಇಳುವರಿ ಇದ್ರಂಗೆ ಭಾರಿ ಗೊಂಜಿ ಇಟ್ಲಾಗ ಬರ್ತದೆ. ಪೂರ ಹಿಂಗ್ ಚರ್ಮ, ಅದ್ರ ಮೇಲ್ಗಡೆ ಚರ್ಮ ತೆಗಿಬೇಕು, ತೆಗೆದು ಅದನ್ನ ಚರ್ಮ ತೆಗಿಬಾರ್ದು. ಈ ಚರ್ಮ ಹಂಗೆ ಇರ್ಬೇಕು. ಈಗ ಈ ಚರ್ಮ ಇರ್ಬೇಕು, ಹಿಂಗ್ ಕೆತ್ತಬೇಕು ಎರಡನ್ನು. ನಾನು ಬೆಳಗ್ಗೆ ಒಂದು ಕಟ್ಟಿದ್ದೆ ಅಲ್ಲಿ. ಈ ಚರ್ಮಕ್ಕೂ ಇದು ಒಂದೇ ಲೆವೆಲ್ ಇರ್ಬೇಕು. ಇದು ಮತ್ತೆ ಸಿಗಿಬೇಕು. ಹೀಗೆ ಹಾಕಿ ಸೆಟ್ ಮಾಡಿದ್ರೆ ಕಟ್ಟಿದ್ರೆ ಆ ಚರ್ಮಕ್ಕೆ ಟಚ್ ಆಗ್ಬೇಕು. ಗಮ್ ಟೇಪ್ ಹಾಕಿ ಅಮ್ಮೆ ಹ್ಯಾಂಡ್ ಕವರ್ ಹಾಕ್ಬೇಕು. ಇದೊಂದು ಭಾರಿ ವಿಶೇಷವಾದ ಬೆಳಕೆ ಇದೆ. ಮಾರ್ಕೆಟ್ ಅಲ್ಲೇ ನಡೀತಾ ಇದೆ ಜೋರಾಗಿ. 900 ರೂಪಾಯಿ ಕೆಜಿ ಅಂತ ಹಣ್ಣು. ಇದು ನಾವು ಒಂದು ಗಿಡ ತಂದು ಹಾಕಿದೀವಿ. ಈ ಸರಿ ಕಾಯಿ ಬಂದಿಲ್ಲ. 3 ವರ್ಷಕ್ಕೆ ಬರುತ್ತೆ ಅಂದರೆ 3 ವರ್ಷ ಆಗಿದೆ. ಇದು ಹಣ್ಣು ಬಿಡುತ್ತಾ? ಇದು ಭಾರಿ ಹಣ್ಣು, ಭಾರಿ ಸ್ವೀಟ್, ದೊಡ್ಡ ಹಣ್ಣು ಇದು. ಇದು ನೋಡಿ, ಇದು ಅಷ್ಟೇ ದಾಸವಾಳ. ಇದು ತಾಯಿ ಗಿಡ ಈ ಕಲರ್. ಇದು ನಿಮ್ಮದು ಇದರ ಗಣಪತಿ ಕಲರ್. ಇದು ಈ ಕಸಿ ಮಾಡಿದಿರಲ್ಲ ಇದು. ಇನ್ನೊಂದು ಕೆಂಪು ಸಣ್ಣ ದಾಸವಾಳ. ಈ ಹಣ್ಣು ಒಳ್ಳೆ 3 ಜಾತಿ ಇದೆ ಅದರಲ್ಲಿ. ಕಸಿ ಕಟ್ಟಿದ ಹಂಗೆ ಇದೆ ಅಲ್ಲಿ. ಅಡಿಕೆ ಗಿಡ, ಹೋದ್ಸರಿ ಅಡಿಕೆ ಗಿಡ ಎಲ್ಲ ಕೊಟ್ಟಾಯ್ತು. ಇದೆಲ್ಲ ಹೂವಿನ ಗಿಡ. ಏನಂದ್ರೆ ಎಲ್ಲರ ಹೋದಾಗ ತಂದು ಇಟ್ಕೊಂಡು ಈ ದಾಸವಾಳ ಇದು ಹೂ ಬಂದಾಗಿದೆ. ಅದು ಆ ಥರ ಇಟ್ಕೊಂಡು ಎಲ್ಲ ಅವು ಚೆನ್ನಾಗಾದಾಗ ಬೇರೆ ಕಡೆ ಇಟ್ಕೊಳ್ಳೋದು. ಇದು ಮಾವಿನಕಾಯಿ ಉಪ್ಪಿನಕಾಯಿ. ಇದು ಅಲ್ಲ, ಉಪ್ಪಿನಕಾಯಿ ಮಾವಿನಕಾಯಿ. ಅದು ದಾಳಿಂಬೆ. ಅದು ರಸಪುರಿ ಮಾವ ತಮ್ಮರದು. ಇದು ಸೀಡ್ಲೆಸ್ ನೇರ್ಲು. ಇದು
ಪ್ಲಾಸ್ಟಿಕ್ ಇದ್ದಂಗೆ ಇಷ್ಟಪ್ಪ ಇದು ನೆಲ್ಲಣ್ಣು ಹಾ. ಹಿಂಗ್ ನೋಡಿದ್ರೆ ಈಚಿಂದ ಆಚೆ ಕಾಣುತ್ತೆ ಪ್ಲಾಸ್ಟಿಕ್ ಸೇಮ್ ಆ ತರ. ಹಾ ನಿಮ್ ಪ್ಯಾಂಟ್ ಕಲರ್ ಈ ಕಡೆಯಿಂದ ನೋಡಿದ್ರೆ ಆಚೆ ಕಾಣುತ್ತೆ. ಅಷ್ಟು ಬೀಜ ಏನಿಲ್ಲ ಅದು. ಅದಕ್ಕೆ ಇದ್ರ ಬಗ್ಗೆ ಮೊನ್ನೆ ಕೃಷಿ ಡಿಪಾರ್ಟ್ಮೆಂಟ್ ಬಂದು ಭಾರಿ ಚಾಲೆಂಜ್ ಮಾಡಿದ್ರು. ಇಲ್ಲ ರೀ ಇದು ಹೈಬ್ರಿಡ್ ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ. ನಂಗೆ ಸುಳ್ಳು ಹೇಳಿ ಏನಾಗ್ಬೇಕ್ರಿ, ನೀವೇನೋ ನಮಗೆ ಪ್ರಶಸ್ತಿ ಕೊಟ್ಟೆ ಆಗ್ಬೇಕು ಅಂತ ನಾನು ಲಾಸ್ಟಿಗೆ ನನಗೆ ಬೇಕು ನಾನು ಬೆಳ್ಕೊಂಡಿ ನೋಡಿ. ಇವೆಲ್ಲ ಹೈಬ್ರಿಡ್ ಪ್ಯಾರ್ಲು ಕಾಯಿ ಬಂದಾಗಿದೆ. ಇದು ಮಾವು ತಗೊಳ್ರಿ, ಇದು ಪಿಂಕ ಮಾವು. ಇದು ಒಂದು ಮಿಡಿ 6 ರೂಪಾಯಿ ಹೋಗ್ತದೆ ಇದು ಸೀಸನ್ನಲ್ಲಿ. ಅದಕ್ಕೆ ಈ ಸರಿ ಒಂದು 50 ಗಿಡ ಹಾಕೋಣ ಅಂತ ಇದೀನಿ ಪಕ್ಕಕ್ಕೆ. ಆ ಪಕ್ಕ ಇದು ಹೂವು ಬಂದಿದೆ, ಕಾಯಿ ಬಂದಿದೆ. ಸೀಡ್ಲೆಸ್ ನೇರ್ಲಿ ಇದು. ಇದೊಂದು ಆ ಥರ. ಇದು ಬೆಂಡೆ, ಈ ಮಧ್ಯೆಲ್ಲ ಒಂದು ಬೆಂಡೆ ಹಾಕೊಂಡಿವಿ. ಇದು ರಸಪುರಿ ಮಾವು. ಇದು ನಿಮ್ಮ ಮಲ್ಲಿಕ, ಈ ಕಾಯಿ ಬಂದಿದೆಯಲ್ಲ ಅದು. ಇದು ನಿಮ್ಮದು ಆಪಲ್. ಇದು ಆಪಲ್ ಗಿಡ ಅಲ್ಲಿ 2 ಇದೆ, ಇನ್ನೊಂದಿದೆ. ಇನ್ನೊಂದು ನಾವೇ ಬೀಜ ಮಾಡಿದ್ದು. ಇದು ಕಸಿ ತಂದಿದ್ದು ನರ್ಸರಿಯಿಂದ. ಈಗ ಹೇಳ್ತಾ ಇದೆ ಇದು. ಅದನ್ನ ನಮ್ಮ ಸೊಸೆನೆ ಬೀಜನ ಪ್ಲಾಸ್ಟಿಕ್ ಲೋಟದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ಅದ್ರ ಮೇಲೆ 8 ದಿವಸದ ಮೇಲೆ ಭಾರಿ ಹೀಟ್ ಆಗ್ಬೇಕು, ಇದು ಥಂಡಿ ಆಗ್ಬೇಕು. ಥಂಡಿ ಆದಾಗ ಅದು ಮೊಳಕೆ ಬರ್ತದೆ. ಮೊಳಕೆ ಬಂದಾಗ ಕೊಟ್ಟಿಗೆ ಹಾಕಿ ಮಾಡಿದ್ದು. ಇಲ್ಲಿದೆ ಗಿಡ. ನಾನು ಹೇಳಿದ್ದು ನಮ್ಮ ಸೊಸೆ ಮೊಳಕೆ ಬರ್ಸಿ ಆಪಲ್ ಮೊನ್ನೆ ಇಟ್ಟಿದ್ದು ಕೊಟ್ಟಿಗೆ ಹಾಕಿ. ಇದು ದ್ರಾಕ್ಷಿ ಬಳ್ಳಿ. ಇದು ಅಲ್ಲ ಫ್ರಿಜ್ಜಲ್ಲಿ ಖಾಲಿ ಸ್ವಲ್ಪ ಮಣ್ಣು ಹಾಕಿ ಫ್ರಿಜ್ಜಲ್ಲೇ ಇಟ್ಟಿದ್ದು ಈ ಪೇಪರ್ ಲೋಟದಲ್ಲಿ. ಇದು ನಿಮ್ದು ದ್ರಾಕ್ಷಿ, ಕರೆ ದ್ರಾಕ್ಷಿ ಬರ್ತದಲ್ಲ, ದ್ರಾಕ್ಷಿ ಬಳ್ಳಿ. ಇದು ಲವಂಗ. ಇವೆಲ್ಲ ಶೋಬೆಗಳು. ಬನ್ನಿ. पूज्याय राघवेन्द्राय सत्यधर्मरताय च। ಇದೇ ರೀತಿ ಇನ್ನೂ ಹೆಚ್ಚು ವಿಷಯವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.